ನಮಸ್ಕಾರ ವೀಕ್ಷಕರೇ, ಕಾಲಚಕ್ರ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಧನಸ್ಸು ರಾಶಿಯವರೇ, ನಿಮ್ಮ ಜೀವನದಲ್ಲಿ ಹಣ ಬರುತ್ತದೆ, ಆದರೆ ಉಳಿಯುತ್ತಿಲ್ಲವೇ? ಅತಿಯಾದ ಆಶಾಭಾವನೆಯಿಂದ ಅಥವಾ ಬೇರೆಯವರಿಗೆ ಸಹಾಯ ಮಾಡುವ ಭರದಲ್ಲಿ ನೀವು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ನಿರ್ಲಕ್ಷಿಸುತ್ತಿದ್ದೀರಾ? ಒಂದು ಪ್ರಶ್ನೆ ಕೇಳ್ತೀನಿ, ಏಕೆ ಕೆಲವರ ಮನೆಗೆ ಹಣ, ಸಮೃದ್ಧಿ ಹಾಗೂ ಸಂತೋಷ ಬಹಳ ಸುಲಭವಾಗಿ ಬರುತ್ತದೆ, ಆದರೆ ಕೆಲವರು ಎಷ್ಟೇ ಶ್ರಮಿಸಿದರೂ ಅದೇ ಹಣ ಕೈಯಲ್ಲಿ ಉಳಿಯುವುದಿಲ್ಲ? ಇದು ಕೇವಲ ಅದೃಷ್ಟದ ವಿಷಯವೇ, ಅಥವಾ ನಮ್ಮ ಗ್ರಹಗಳ ಶಕ್ತಿ ಹಾಗೂ ದೇವಿಯ ಕೃಪೆಯೊಂದಿಗೆ ಇದಕ್ಕೆ ಸಂಬಂಧವಿದೆಯೇ? ಜ್ಯೋತಿಷ್ಯದ ಪ್ರಕಾರ ಸಂಪತ್ತು ಹಾಗೂ ಐಶ್ವರ್ಯವನ್ನು ನಿಯಂತ್ರಿಸುವ ಶಕ್ತಿ ಮಹಾಲಕ್ಷ್ಮೀ ದೇವಿಯ ಕಟಾಕ್ಷ. ಆದರೆ ಒಂದು ಸತ್ಯವನ್ನು ತಿಳಿಯಬೇಕು, ಲಕ್ಷ್ಮೀ ದೇವಿಯ ಕೃಪೆ ಎಲ್ಲರ ಮೇಲೂ ಒಂದೇ ರೀತಿಯಲ್ಲಿರುವುದಿಲ್ಲ. ಕೆಲವರು ಅನಾಯಾಸವಾಗಿ ಲಕ್ಷ್ಮೀ ಕಟಾಕ್ಷ ಪಡೆಯುತ್ತಾರೆ, ಕೆಲವರು ಅದನ್ನು ಪಡೆಯಲು ವಿಶೇಷ ನಿಯಮಗಳನ್ನು ಪಾಲಿಸಬೇಕು. ಹಾಗಾದರೆ ಧನಸ್ಸು ರಾಶಿಯವರು ಯಾವ ಉಪಾಯಗಳನ್ನು ಮಾಡಿದರೆ ಲಕ್ಷ್ಮೀ ಕಟಾಕ್ಷ ಪಡೆಯಬಹುದು? ಯಾವ ಸಣ್ಣ ಅಭ್ಯಾಸಗಳು ನಿಮ್ಮ ಜೀವನದಲ್ಲಿ ಹಣದ ಹರಿವನ್ನು ಹೆಚ್ಚಿಸಬಹುದು? ಯಾವ ತಪ್ಪುಗಳನ್ನು ಮಾಡಿದರೆ ಲಕ್ಷ್ಮೀ ಕಟಾಕ್ಷ ಕಡಿಮೆಯಾಗಬಹುದು? ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದರೆ ಧನಸ್ಸು ರಾಶಿಯವರಿಗೆ ಶಾಸ್ತ್ರದಲ್ಲಿ ಹೇಳಿರುವ ಕೆಲವು ನಿಜವಾದ ಹಾಗೂ ಪರಿಣಾಮಕಾರಿ ಉಪಾಯಗಳನ್ನು ತಿಳಿಸಿಕೊಡುತ್ತೇನೆ. ಧನಸ್ಸು ರಾಶಿಯವರೇ, ಜ್ಯೋತಿಷ್ಯದಲ್ಲಿ ಧನಸ್ಸು ರಾಶಿಯ ಅಧಿಪತಿ ಗುರುಗ್ರಹ. ಗುರುಗ್ರಹ ಎಂದರೆ ಜ್ಞಾನ, ವಿಸ್ತರಣೆ, ಸಮೃದ್ಧಿ ಹಾಗೂ ಆಧ್ಯಾತ್ಮಿಕತೆಯ ಸಂಕೇತ. ಈ ಕಾರಣದಿಂದ ಧನಸ್ಸು ರಾಶಿಯವರು ಸಾಮಾನ್ಯವಾಗಿ ಬುದ್ಧಿವಂತರು, ಆಶಾವಾದಿಗಳು ಹಾಗೂ ದೊಡ್ಡ ಕನಸುಗಳನ್ನು ಕಾಣುವವರು. ಆದರೆ ಇಲ್ಲಿ ಒಂದು ಆಸಕ್ತಿದಾಯಕ ವಿಷಯವಿದೆ. ಗುರುಗ್ರಹ ನಿಮಗೆ ಜ್ಞಾನ ಹಾಗೂ ಧನಯೋಗವನ್ನು ನೀಡುತ್ತಾನೆ, ಆದರೆ ಲಕ್ಷ್ಮೀ ಕಟಾಕ್ಷ ಪಡೆಯಲು ನಿಮ್ಮ ಶಿಸ್ತು ಹಾಗೂ ಆರ್ಥಿಕ ಯೋಜನೆಯೂ ಮುಖ್ಯ. ಧನಸ್ಸು ರಾಶಿಯವರಿಗೆ 12ನೆಯ ಮನೆಯಲ್ಲಿ ವೃಶ್ಚಿಕದ ಪ್ರಭಾವ ಹಾಗೂ ಗುರುಗ್ರಹದ ಆಧಿಪತ್ಯ ಇರುವುದರಿಂದ ನೀವು ಹೆಚ್ಚಾಗಿ ಅತಿ ಆತ್ಮವಿಶ್ವಾಸದಿಂದ ಹಣದ ವಿಷಯದಲ್ಲಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಅದರ ಕಾರಣದಿಂದ ಧನಸ್ಸು ರಾಶಿಯವರು ಹಣ ಸಂಪಾದನೆ ಮಾಡುತ್ತಾರೆ, ಆದರೆ ಅಷ್ಟೇ ವೇಗವಾಗಿ ದಾನ ಧರ್ಮ ಅಥವಾ ಸಾಹಸದ ಕೆಲಸಗಳಲ್ಲಿ ಖರ್ಚು ಮಾಡುವ ಸ್ವಭಾವದಿಂದಾಗಿ ಹಣ ಉಳಿಸಲು ಸವಾಲು ಎದುರಿಸಬಹುದು. ಹೀಗಾಗಿ ಶಾಸ್ತ್ರದಲ್ಲಿ ಕೆಲವು ಸರಳ ಉಪಾಯಗಳನ್ನು, ಅದರಲ್ಲೂ 4 ಮುಖ್ಯ ಉಪಾಯಗಳನ್ನು ತಿಳಿಸಿಕೊಡುತ್ತೇನೆ, ಬನ್ನಿ. ಉಪಾಯ 1, ವಿಷ್ಣು ಹಾಗೂ ಗುರು ಆರಾಧನೆ. ಧನಸ್ಸು ರಾಶಿಯವರಿಗೆ ಅತ್ಯಂತ ಪ್ರಮುಖ ಉಪಾಯ ಎಂದರೆ ಪ್ರತಿದಿನ ಅಥವಾ ಪ್ರತಿ ಗುರುವಾರ ವಿಷ್ಣು ಸಹಸ್ರನಾಮ ಪಠಿಸುವುದು ಅಥವಾ ವಿಷ್ಣುವಿನ ದೇವಾಲಯಕ್ಕೆ ಭೇಟಿ ನೀಡುವುದು. ನಿಮ್ಮ ರಾಶ್ಯಾಧಿಪತಿ ಗುರುಗ್ರಹಕ್ಕೆ ಭಗವಾನ್ ವಿಷ್ಣು ಅಧಿದೇವತೆಯಾಗಿರುವುದರಿಂದ ವಿಷ್ಣುವಿನ ಪೂಜೆ ನಿಮ್ಮ ಜೀವನದ ಆರ್ಥಿಕ ಅಡೆತಡೆಗಳನ್ನು ನಿವಾರಿಸುತ್ತದೆ. ಇದು ನಿಮ್ಮ ವಿವೇಕವನ್ನು ಹೆಚ್ಚಿಸುತ್ತದೆ. ನಿಮ್ಮ ಆರ್ಥಿಕ ನಿರ್ಧಾರಗಳು ಸರಿಯಾದ ದಿಕ್ಕಿನಲ್ಲಿ ಸಾಗಲು ಹಾಗೂ ನಿಮ್ಮ ಪರಿಶ್ರಮದ ಫಲವು ಪೂರ್ಣ ಪ್ರಮಾಣದಲ್ಲಿ ಸಿಗಲು ಇದು ಸಹಾಯ ಮಾಡುತ್ತದೆ. ಉಪಾಯ 2, ಶುಕ್ರವಾರ ಲಕ್ಷ್ಮೀ ಪೂಜೆ. ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದ ದಿನ ಶುಕ್ರವಾರ. ಆ ದಿನ ಸಂಜೆ ಸಮಯದಲ್ಲಿ ಮನೆ ಸ್ವಚ್ಛವಾಗಿರಲಿ. ಮನೆಗೆ ದೀಪ ಹಚ್ಚಿ ಮಹಾಲಕ್ಷ್ಮೀ ದೇವಿಯ ಮುಂದೆ ಒಂದು ತುಪ್ಪದ ದೀಪ ಹಚ್ಚಬಹುದು. ಧನಸ್ಸು ರಾಶಿಯವರಿಗೆ ಲಕ್ಷ್ಮೀ ಪೂಜೆಯು ನಿಮಗೆ ಆರ್ಥಿಕ ಸ್ಥಿರತೆಯನ್ನು ನೀಡುತ್ತದೆ. ನಂತರ ಸರಳವಾಗಿ ಈ ಮಂತ್ರವನ್ನು ಜಪಿಸಬಹುದು. ಓಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ. ಈ ಮಂತ್ರವನ್ನು ಕನಿಷ್ಠ 11 ಬಾರಿ ಅಥವಾ 21 ಬಾರಿ ಜಪಿಸಬಹುದು. ಇದು ನಿಮ್ಮ ಧನ ಸಂಬಂಧಿತ ವಿಷಯಗಳಲ್ಲಿ ಒಂದು ಅದ್ಭುತ ಸ್ಪಷ್ಟತೆಯನ್ನು ತರಬಹುದು. ಉಪಾಯ 3, ಹಳದಿ ಬಣ್ಣದ ಬಳಕೆ ಹಾಗೂ ದಿಕ್ಕಿನ ಪ್ರಭಾವ. ಒಂದು ಮುಖ್ಯ ವಿಷಯ ಗಮನಿಸಬೇಕು. ಲಕ್ಷ್ಮೀದೇವಿಯ ಕೃಪೆ ಇರಬೇಕಾದರೆ ಮನೆ ಸ್ವಚ್ಛವಾಗಿರುವುದು ಎಷ್ಟು ಮುಖ್ಯವೋ ನಿಮ್ಮಲ್ಲಿರುವ ಸಕಾರಾತ್ಮಕ ಶಕ್ತಿಯೂ ಅಷ್ಟೇ ಮುಖ್ಯ. ಅಸ್ವಚ್ಛ ಸ್ಥಳದಲ್ಲಿ ಧನಶಕ್ತಿ ಹೆಚ್ಚು ಕಾಲ ಉಳಿಯುವುದಿಲ್ಲ. ಅದರ ಕಾರಣದಿಂದ ಪ್ರತಿದಿನ ಮನೆ ಸ್ವಚ್ಛವಾಗಿರಲಿ. ಧನಸ್ಸು ರಾಶಿಯವರು ಗುರುಗ್ರಹದ ಪ್ರಭಾವ ಇರುವುದರಿಂದ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ದೀಪ ಹಚ್ಚುವುದು ಹಾಗೂ ಸಾಧ್ಯವಾದರೆ ಸಣ್ಣ ಹಳದಿ ಬಣ್ಣದ ವಸ್ತುವನ್ನು ಅಥವಾ ಅರಿಶಿಣವನ್ನು ಪೂಜಾ ಕೋಣೆಯಲ್ಲಿ ಇಡುವುದು ಶ್ರೇಯಸ್ಕರ. ಇದು ನಿಮ್ಮ ಮನೆಯಲ್ಲಿ ಸಮೃದ್ಧಿಯ ಶಕ್ತಿಯನ್ನು ಸೃಷ್ಟಿಸುತ್ತದೆ. ಉಪಾಯ 4, ಶಿಕ್ಷಣ ಹಾಗೂ ಆಹಾರದ ದಾನ. ಧನಸ್ಸು ರಾಶಿಯವರು ಸ್ವಾಭಾವಿಕವಾಗಿ ಜ್ಞಾನವನ್ನು ಹಂಚುವ ಗುಣದವರು. ಶಾಸ್ತ್ರದಲ್ಲಿ ಹೇಳುವಂತೆ ದಾನ ಮಾಡುವವರು ಜೀವನದಲ್ಲಿ ಹೆಚ್ಚಿನ ಸಮೃದ್ಧಿಯನ್ನು ಅನುಭವಿಸುತ್ತಾರೆ. ಅದರ ಕಾರಣದಿಂದ ಸಾಧ್ಯವಾದರೆ ಗುರುವಾರದ ದಿನ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಲೇಖನ ಸಾಮಗ್ರಿಗಳನ್ನು ದಾನ ಮಾಡುವುದು ಒಳ್ಳೆಯದು. ಇಲ್ಲವಾದರೆ ಹಳದಿ ಬಣ್ಣದ ಧಾನ್ಯಗಳನ್ನು ಅಥವಾ ಆಹಾರ ಪದಾರ್ಥಗಳನ್ನು ದಾನ ಮಾಡಿ. ಇದು ಕೇವಲ ಧಾರ್ಮಿಕ ಕ್ರಿಯೆಯಲ್ಲ, ಇದು ನಿಮ್ಮ ರಾಶಿಯ ದೋಷಗಳನ್ನು ನಿವಾರಿಸುವ ಶಕ್ತಿಯನ್ನು ಹೊಂದಿದೆ. ವಿಶೇಷವಾಗಿ ಹಳದಿ ಬಣ್ಣದ ಪದಾರ್ಥಗಳನ್ನು ಹಂಚುವುದು ನಿಮ್ಮ ಜೀವನದಲ್ಲಿ ಹಣದ ಹರಿವನ್ನು ಸುಗಮ ಮಾಡುತ್ತದೆ. ಧನಸ್ಸು ರಾಶಿಯವರೇ, ಒಂದು ಸತ್ಯವನ್ನು ಹೇಳಬೇಕು. ನಿಮ್ಮ ರಾಶಿಯ ದೊಡ್ಡ ಶಕ್ತಿ ನಿಮ್ಮ ಆಶಾವಾದ ಹಾಗೂ ದೂರದೃಷ್ಟಿ. ಆದರೆ ಕೆಲವೊಮ್ಮೆ ಅದೇ ಅತಿಯಾದ ಆಶಾವಾದವು ಅಪ್ರಾಯೋಗಿಕ ಯೋಜನೆಗಳಿಗೆ ಕಾರಣವಾಗಬಹುದು. ಜ್ಯೋತಿಷ್ಯದ ಪ್ರಕಾರ ಅತಿಯಾದ ಭರವಸೆಯಿಂದ ಹಣ ಹೂಡುವುದು ಹಾಗೂ ಆಲೋಚನೆಯಿಲ್ಲದ ಖರ್ಚು ಹಣದ ಹರಿವಿಗೆ ಅಡ್ಡಿಯಾಗಬಹುದು. ಹೀಗಾಗಿ ಸ್ವಲ್ಪ ಸಂಯಮ, ಸರಿಯಾದ ಯೋಜನೆ ಹಾಗೂ ಹಣದ ವಿಷಯದಲ್ಲಿ ಜಾಗರೂಕತೆ ಅತ್ಯಗತ್ಯ. ಲಕ್ಷ್ಮೀ ಕಟಾಕ್ಷದ ನಿಜವಾದ ಅರ್ಥ. ಇಲ್ಲಿ ಒಂದು ಮಹತ್ವದ ವಿಷಯ ತಿಳಿಯಬೇಕು. ಲಕ್ಷ್ಮೀ ಕಟಾಕ್ಷ ಎಂದರೆ ಕೇವಲ ಹಣ ಮಾತ್ರ ಅಲ್ಲ, ಅದು ಆರೋಗ್ಯ, ಕುಟುಂಬದ ಸಂತೋಷ, ಮನಸ್ಸಿನ ಶಾಂತಿ ಹಾಗೂ ಜೀವನದಲ್ಲಿ ಸಮತೋಲನ.
ಹಣ ಇದ್ದರೂ ಸಂತೋಷ ಇಲ್ಲದಿದ್ದರೆ ಅದು ಸಂಪೂರ್ಣ ಸಮೃದ್ಧಿ ಅಲ್ಲ. ಹೀಗಾಗಿ ಲಕ್ಷ್ಮೀ ಕಟಾಕ್ಷ ಎಂದರೆ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಸಮೃದ್ಧಿ ಎಂದು ಅರ್ಥ. ಧನಸ್ಸು ರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ಯಾವ ಸ್ಥಿತಿಯೇ ಇದ್ದರೂ ಒಂದು ವಿಷಯ ನೆನಪಿಟ್ಟುಕೊಳ್ಳಿ: ಶ್ರಮ, ಸಕಾರಾತ್ಮಕ ಮನೋಭಾವ ಹಾಗೂ ದೇವರ ಮೇಲಿನ ನಂಬಿಕೆ. ಈ ಮೂರು ಇದ್ದರೆ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು ತರಬಹುದು. ಜ್ಯೋತಿಷ್ಯ ನಮಗೆ ದಾರಿ ತೋರಿಸುತ್ತದೆ, ಆದರೆ ನಡೆಯುವುದು ನಮ್ಮ ಕೈಯಲ್ಲಿದೆ. ಹೀಗಾಗಿ ಧನಸ್ಸು ರಾಶಿಯವರೇ, ಈ ವಿಡಿಯೋದಲ್ಲಿ ಹೇಳಿದ ಸಣ್ಣ ಉಪಾಯಗಳನ್ನು ನಿಯಮಿತವಾಗಿ ಮಾಡಿದರೆ ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳು ಕಾಣಬಹುದು. ಆದರೆ ನಾನು ನಿಮ್ಮನ್ನು ಕೇಳಲು ಇಷ್ಟಪಡುತ್ತೇನೆ, ನೀವು ಧನಸ್ಸು ರಾಶಿಯವರೇ, ನಿಮ್ಮ ಜೀವನದಲ್ಲಿ ಹಣ ಹಾಗೂ ಸಮೃದ್ಧಿಗೆ ಸಂಬಂಧಿಸಿದ ಅತಿ ದೊಡ್ಡ ಸವಾಲು ಏನು? ಕಮೆಂಟ್ನಲ್ಲಿ ಬರೆಯಿರಿ. ನಿಮ್ಮ ಅನುಭವಗಳನ್ನು ಓದಲು ನನಗೆ ತುಂಬ ಸಂತೋಷವಾಗುತ್ತದೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಧನಸ್ಸು ರಾಶಿಯವರ ಜೀವನದ ಬಗ್ಗೆ ಇನ್ನಷ್ಟು ಆಸಕ್ತಿದಾಯಕ ವಿಷಯಗಳನ್ನು ತಿಳಿಯೋಣ. ಅಲ್ಲಿಯವರೆಗೂ ಓಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಧನ್ಯವಾದಗಳು. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.